ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನ್ ಅಲ್ಲಿ ನೋಡಿರ್ತೀರಾ. ಸೊ ನಾನು ಇವತ್ತು ಒಂದು ಫೇಸ್ ವಾಶ್ ತೋರಿಸ್ತಾ ಇದ್ದೀನಿ. ಓಕೆನಾ, ಈ ಫೇಸ್ ವಾಶ್ ಎಸ್ಪೆಷಲಿ ಯೂಸ್ ಮಾಡೋದ್ರಿಂದ ಏನ್ ನಿಮ್ಗೆ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ತಿಂಗಳಲ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ಪಿಂಪಲ್ಸ್ ಇತ್ತು ಅಂದ್ರೆ, ಮೊಡವೆಗಳಿತ್ತು, ಅದು ಆಕ್ಟಿವ್ ಆಗಿತ್ತು, ಮತ್ತೆ ಬ್ರೇಕ್ಔಟ್ ಆಗ್ತಿತ್ತು ಅಂದ್ರೆ, ಕ್ಯೂ ಬರುವಂತದ್ದು, ರಕ್ತ ಬರುವಂತದ್ದು, ಮತ್ತೆ ಸ್ವೆಲ್ಲಿಂಗ್ ಆಗುವಂತದ್ದು. ಸೊ ಈಗಿನಲ್ಲಿ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು ಅಂತ ಹೇಳಿದ್ರೆ, ಈ ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ಒಂದು ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ. ಓಕೆನಾ, ಸೊ ತುಂಬಾ ಜನ ಡಾಕ್ಟರ್ಸ್ ಈ ಒಂದು ಫೇಸ್ ವಾಶ್ ನ ಎಲ್ರಿಗೂ ಕೂಡ ರೆಕಮೆಂಡ್ ಮಾಡ್ತಾ ಇರ್ತಾರೆ. ಅಂಡ್ ಆಲ್ಸೋ ಈ ಫೇಸ್ ವಾಶ್ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಯಾವ್ದು ಫೇಸ್ ವಾಶ್ ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಅಂಡ್ ಆಲ್ಸೋ ಎಕ್ಸ್ಟ್ರಾ ಏನ್ ಬೆನಿಫಿಟ್ ಸಿಗುತ್ತೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತೇನೆ. ಸೊ ಅದಕ್ಕೆ ವಿಡಿಯೋನ ಏನು ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ, ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಅಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು, ಎವ್ರಿ ಡೇ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡಬಹುದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಸರಿನಾ? ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಒಂದು ತಿಂಗಳಲ್ಲಿ ನಿಮ್ಮ ಫೇಸ್ ಅಲ್ಲಿ ಇರುವಂತಹ ಮೊಡವೆಗಳು ಕ್ಲಿಯರ್ ಆಗ್ಲಿಕ್ಕೆ ಡಾಕ್ಟರ್ ರೆಕಮೆಂಡ್ ಮಾಡುವಂತ ಒಂದು ಫೇಸ್ ವಾಶ್ ಯಾವುದು ಅಂತ ಹೇಳಿದ್ರೆ, ಡರ್ಮಕೋ 2% ಸ್ಯಾಲಿಸಿನಮೇಡ್ ಆಂಟಿ ಆಕ್ನೆ ಫೇಸ್ ವಾಶ್ ಅಂತ ಹೇಳಿ. ಸೊ ನೋಡ್ತಾ ಇದ್ರಲ್ಲ ಪ್ಯಾಕೇಜಿಂಗ್, ಸೊ ಇದೇ ಆ ಒಂದು ಫೇಸ್ ವಾಶ್. ಓಕೆನಾ, ಸೊ ತುಂಬಾ ಜನ ಏನ್ ಮಾಡ್ತಿರ್ತೀರಾ ಮೊಡವೆಗಳು ಬಂದಾಗ ಅಂತ ಹೇಳಿದ್ರೆ, ಎಸ್ಪೆಷಲಿ ಟೀನೇಜರ್ಸ್, ಅವರಿಗೆ ಜಾಸ್ತಿ ಮೊಡವೆಗಳು ಬರುತ್ತೆ ಅಲ್ವಾ. ಸೊ ಕೈಯಲ್ಲಿ ಹಿಚ್ಕೊಳ್ಳೋದಾಗಿರ್ಬೋದು, ಅಥವಾ ಹೋಮ್ ರೆಮಿಡೀಸ್ ಗಳು ಅಂದ್ರೆ ಅರ್ಶನ ಹಾಕುವಂಥದ್ದು, ಅಥವಾ ಟೂತ್ ಪೇಸ್ಟ್ ಹಾಕ್ತಾರೆ ಅದೊಂದು ವಿಡಿಯೋ ನೋಡ್ಕೊಂಡು, ಇಲ್ಲ ಅಂತ ಹೇಳಿದ್ರೆ ಬೇವಿನ ಸೊಪ್ಪು ಬರುತ್ತಲ್ವಾ, ಸೊ ಅದ್ರ ರಸನ ಹಾಕುವಂಥದ್ದು, ಅಲೋವೆರಾ ಜೆಲ್ ಯೂಸ್ ಮಾಡುವಂಥದ್ದು. ಸೊ ಹೀಗೆ ಸಾಕಷ್ಟು ಹೋಮ್ ರೆಮಿಡೀಸ್ ಗಳನ್ನ ಟ್ರೈ ಮಾಡ್ತಿರ್ತೀರಾ. ಸಪೋಸ್ ನಿಮ್ದು ನಾರ್ಮಲ್ ಸ್ಕಿನ್ ಇದ್ದು ನಿಮ್ಗೆ ಮೊಡವೆಗಳು ಬಂದಿದೆ ಅಂತ ಹೇಳಿದ್ರೆ, ನೀವು ಮಾಡುವಂತ ಹೋಮ್ ರೆಮಿಡೀಸ್ ಗಳು ನಿಮಗೆ ಸೂಟ್ ಆಗುತ್ತೆ, ನಿಮಗೆ ರಿಸಲ್ಟ್ ಕೊಡಬಹುದು. ಬಟ್ ನಿಮ್ದೇನಾದ್ರು ಬೇರೆ ಸ್ಕಿನ್ ಟೈಪ್ ಅಂದ್ರೆ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ ಕಾಂಬಿನೇಷನ್, ಹೀಗೆ ಸ್ಕಿನ್ ಟೈಪ್ಸ್ ಬೇರೆ ಬೇರೆ ಇತ್ತು ಅಂತ ಹೇಳಿದ್ರೆ, ನೀವೇನಾದ್ರು ಹೋಮ್ ರೆಮಿಡೀಸ್ ಟ್ರೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ಮೊಡವೆಗಳು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ, ಸೊ 2 ಇಂಗ್ರೀಡಿಯೆಂಟ್ ಗಳು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಯಾವ್ದು ಅಂತ ಹೇಳಿದ್ರೆ, ಫಸ್ಟ್ ಒನ್ ಬಂದು ಸ್ಯಾಲಿಸಿಲಿಕ್ ಆಸಿಡ್ ಅಂಡ್ ಸೆಕೆಂಡ್ ಒನ್ ಬಂದು ನಿಯಾಸಿನಮೈಡ್. ಓಕೆನಾ, 2 ಇಂಗ್ರೀಡಿಯೆಂಟ್ ಇರುವಂತ ನೀವು ಯಾವ್ದಾದ್ರು ಫೇಸ್ ವಾಶ್, ಸೀರಮ್ ಅಥವಾ ಸನ್ಸ್ಕ್ರೀನ್ ಆಗಿರ್ಬೋದು, ಮಾಯಶ್ಚರೈಸರ್ ಆಗಿರ್ಬೋದು, ಅಥವಾ ಮೊಡವೆಗಳು ಕ್ಲಿಯರ್ ಆಗಕ್ಕೆ ನೈಟ್ ಗೆ ನೀವು ಮಾಡ್ತಿರಲ್ಲ ಟ್ರೀಟ್ಮೆಂಟ್ ತಗೊಂತಿರಲ್ಲ, ಕ್ರೀಮು ಜೆಲ್ ರೂಪದಲ್ಲಿ, ಸೊ ಆ ಒಂದು ಕ್ರೀಮ್ ಗಳಾಗಿರ್ಬೋದು, ಈ ಇಂಗ್ರೀಡಿಯೆಂಟ್ ಗಳೇನಾದ್ರು ಆ ಒಂದು ನಾನು ಹೇಳಿರುವಂತ ಪ್ರಾಡಕ್ಟ್ ಗಳಲ್ಲಿ ಇತ್ತು ಅಂತ ಹೇಳಿದ್ರೆ, ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ, ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸರಿನಾ? ಸೊ ಈ 2 ಇಂಗ್ರೀಡಿಯೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಇಂಗ್ರೀಡಿಯೆಂಟ್ ಇದ್ರೂ ಕೂಡ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬಟ್ ನಾನೀಗ ಫೇಸ್ ವಾಶ್ ತೋರಿಸ್ತಾ ಇದ್ದೀನಲ್ವಾ, ಈ ಫೇಸ್ ವಾಶ್ ಅಲ್ಲಿ ನಿಮ್ಗೆ 2 ಇಂಗ್ರೀಡಿಯೆಂಟ್ ಕಂಬೈನ್ಡ್ ಆಗಿದೆ ಅಥವಾ ಒಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ಒಂದು ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ. ಓಕೆನಾ, ಸಪೋಸ್ ಈಗ ನೀವು ಡಾಕ್ಟರ್ ನ ಕನ್ಸಲ್ಟ್ ಮಾಡಿದಾಗ ನಿಮ್ಗೆ ಒಂದು ಕ್ರೀಮ್ ಕೊಟ್ಟಿರ್ತಾರೆ, ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡಿ. ಸೊ ಅಲ್ಲಿ ನೀವು ಇಂಗ್ರೀಡಿಯೆಂಟ್ ಚೆಕ್ ಮಾಡಿದಾಗ ಸ್ಯಾಲಿಸಿಲಿಕ್ ಆಸಿಡ್ ಅಂತ ಇರುತ್ತೆ ಅಥವಾ ನಿಯಾಸಿನಮೈಡ್ ಅಂತ ಇರುತ್ತೆ ಅಲ್ವಾ. ಸೊ ಅಂದ್ರೆ ಅದರ ಒಂದು ಇಂಗ್ರೀಡಿಯೆಂಟ್ ನಾನು ಹೇಳಿರೋದ್ರಲ್ಲಿ ಇರಬಹುದು. ಬಟ್ ಈ ಒಂದು ಫೇಸ್ ವಾಶ್ ಅಲ್ಲಿ 2 ಕೂಡ ಒಂದೇ ಪ್ರಾಡಕ್ಟ್ ಆಗಿದೆ. ಸೊ ಅದು ಫೇಸ್ ವಾಶ್. ಸೊ ಹಾಗಾಗಿ ನೀವು ಯೂಸ್ ಮಾಡೋದ್ರಿಂದ 1 ಮಂತ್ ರಿಸಲ್ಟ್ ಸಿಗುತ್ತೆ. ಸರಿನಾ? ಬರೀ ಮೊಡವೆಗಳು ಕ್ಲಿಯರ್ ಆಗುತ್ತಾ, ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಅದು ಕೂಡ ಕ್ಲಿಯರ್ ಆಗಲ್ವಾ ಅಂತ ಹೇಳಿದ್ರೆ ಇಲ್ಲ. ನಿಮ್ಗೆ ಈ ಒಂದು ಫೇಸ್ ವಾಶ್ ನೀವು ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಓಪನ್ ಪೋರ್ಸ್ ಗಳು ಬರ್ತಾ ಇರೋ ರೀತಿನಲ್ಲಿ ಈ ಒಂದು ಫೇಸ್ ವಾಶ್ ಇಂದ ನಿಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ಬ್ಲಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಆಲ್ರೆಡಿ ನಿಮ್ಮ ಫೇಸ್ ಅಲ್ಲಿ ಇತ್ತು ಅಥವಾ ಇನ್ ಫ್ಯೂಚರ್ ಅಲ್ಲಿ ಬರುತ್ತೆ, ಮೊಡವೆಗಳು ಬಂತು ಅಂತ ಹೇಳಿದ್ರೆ ಈ ಮೂರಂತೂ ಪರ್ಮನೆಂಟ್ ಆಗಿ ಬಂದೇ ಬರುತ್ತೆ, 100% ಬರುತ್ತೆ ಅಂತಾನೆ ಹೇಳ್ಬೋದು. ಕೆಲವರಿಗೆ ಪರ್ಮನೆಂಟ್ ಆಗಿರುತ್ತೆ, ಕೆಲವರಿಗೆ ನಾನು ಟ್ರೀಟ್ಮೆಂಟ್ ತಗೋತೀರ ಅಂತ ಹೇಳಿದ್ರೆ ಹೋಗ್ಬಿಡತ್ತೆ. ಬಟ್ ಇನ್ ಫ್ಯೂಚರ್ ಅಲ್ಲಿ ಬರಬಾರ್ದು, ಆಲ್ರೆಡಿ ಬಂದಿತ್ತು ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಯಾಸಿನಮೈಡ್ ಕೂಡ ಇದೆ, ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಓಕೆನಾ, ಸೊ ಸ್ಯಾಲಿಸಿಲಿಕ್ ಆಸಿಡ್ ಇತ್ತು ಅಂತ ಹೇಳಿದ್ರೆ ಮೊಡವೆಗಳು, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಕಡಿಮೆ ಆಗುತ್ತೆ. ನಿಯಾಸಿನಮೈಡ್ ಇರೋದ್ರಿಂದ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ಬ್ರೈಟನ್ ಆಗುತ್ತೆ, ಮತ್ತೆ ಸ್ಕಿನ್ ಸಾಫ್ಟ್ ಆಗುತ್ತೆ, ಹೈಡ್ರೇಷನ್ ಸಿಗುತ್ತೆ. ಸೊ ಹೀಗೆ ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ. ಅಂಡ್ ಆಲ್ಸೋ ಆಕ್ಸಿಜನ್ ಲೆವೆಲ್ ನಿಮ್ಮ ಸ್ಕಿನ್ ಒಳಗೆ ನೀಟಾಗಿ ಸಪ್ಲೈ ಆಗುವ ರೀತಿನಲ್ಲಿ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಆಕ್ಸಿಜನ್ ಲೆವೆಲ್ ನೀಟಾಗಿ ಸಪ್ಲೈ ಆಯ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಈ ಮೊಡವೆಗಳು ಬ್ರೇಕ್ಔಟ್ ಆಗುವಂತದ್ದು ಅಥವಾ ಸ್ವೆಲ್ಲಿಂಗ್ ಆಗುವಂತದ್ದು, ಸೊ ಆ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ಓಕೆನಾ, ಸೊ ತುಂಬಾ ಚೆನ್ನಾಗಿದೆ ನೋಡಿ. ನಿಮ್ಗೆ ನಿಮ್ಮ ಫೇಸ್ ಅಲ್ಲಿ ಏನೋ ಮೊಡವೆಗಳಿತ್ತು ಅಂತ ಹೇಳಿದ್ರೆ ಯೂಸ್ ಮಾಡಿ. ಎಷ್ಟು ಟೈಮ್ ದಿನದಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ 2 ಸಲ ನೀವು ಫೇಸ್ ವಾಶ್ ಮಾಡ್ಕೋಬೇಕು, ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಅಥವಾ ಮಾರ್ನಿಂಗ್ ಮತ್ತೆ ನೈಟ್. ಸೊ 2 ಟೈಮ್ಸ್ ನೀವು ಈ ಫೇಸ್ ವಾಶ್ ಇಂದ ನಿಮ್ಮ ಫೇಸ್ ಎಲ್ಲದು ಕೂಡ ಕ್ಲೀನ್ ಮಾಡ್ಕೋಬಹುದು. ಅಂಡ್ ಫೈನಲ್ ಆಗಿ ಫೇಸ್ ವಾಶ್ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋಲ್ಲ ಅಂತ ಹೇಳಿ ನೋಡೋಣ. ಸೊ ಈ ಫೇಸ್ ವಾಶ್ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ.
ಸೊ ನಿಮ್ಮ ಫೇಸ್ ಅಲ್ಲಿ ಆಲ್ರೆಡಿ ಮೊಡವೆಗಳಿತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ನಿಮ್ಮ ಫೇಸ್ ಅಲ್ಲಿ ಮೊಡವೆಗಳಿಲ್ಲ, ಬರೀ ಓಪನ್ ಪೋರ್ಸ್ ಇದೆ ಅಥವಾ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅಂತ ಹೇಳಿದ್ರು ಕೂಡ ನೀವು ಯೂಸ್ ಮಾಡಬಹುದು, ನಿಮ್ಗೆ ಸೂಟ್ ಆಗುತ್ತೆ ಸರಿನಾ. ಮತ್ತೆ ನೀವು ಎಬೋ 18 ಇಯರ್ಸ್ ಆಗಿರ್ಬೇಕು. ಅಂಡ್ ಯಾರಿಗೆ ಸೂಟ್ ಆಗಲ್ಲ ಅಂತ ಹೇಳಿದ್ರೆ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಬ್ರೆಸ್ಟ್ ಫೀಡಿಂಗ್ ಮದರ್. ಸೊ ನಿಮ್ಗೆ ಸೂಟ್ ಆಗೋದಿಲ್ಲ, ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾದ್ರು ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಒಂದ್ಸಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಬಿಕಾಸ್ ಕೆಲವರಿಗೆ ಒಂದೊಂದು ರೀತಿನಲ್ಲಿ ಇರುತ್ತೆ. ನಿಮ್ಮ ಸ್ಕಿನ್ ತುಂಬಾನೇ ಡೆಲಿಕೇಟೆಡ್ ಆಗಿರೋದ್ರಿಂದ ಡಾಕ್ಟರ್ ನೀಟಾಗಿ ನೋಡಿ ಹೇಳ್ತಾರೆ ಸರಿನಾ. ಮತ್ತೆ ಈ ಫೇಸ್ ವಾಶ್ ನೀವು ಯೂಸ್ ಮಾಡ್ಕೋಬೇಕಾದ್ರೆ ಜೋರಾಗಿ ಉಜ್ಜುವಂತದ್ದು ಆ ರೀತಿ ಮಾಡಕ್ ಹೋಗ್ಬೇಡಿ. ನೀಟಾಗಿ ಜೆಂಟಲ್ ಆಗಿ ಮಸಾಜ್ ಮಾಡಿ 1 ಮಿನಿಟ್ ವರೆಗೂ ಕೂಡ ನೀವು ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀಟಾಗಿ ಜೆಂಟಲ್ ಮಸಾಜ್ ಮಾಡಿ. ಇದು ಕ್ರೀಮಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಸೊ ಅದೆಲ್ಲ ಏನ್ ಫಾರ್ಮ್ ಇರುತ್ತೆ ಅಲ್ವಾ ನಿಮ್ಮ ಸ್ಕಿನ್ ಲೇಯರ್ ಒಳಗಡೆ ಸ್ಕಿನ್ ಒಳಗಡೆ ಅದೆಲ್ಲ ಅಬ್ಸರ್ವ್ ಆಗಿ ಸೊ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಇರೋದೆಲ್ಲದೂ ಕೂಡ ಕ್ಲಿಯರ್ ಆಗತ್ತೆ ಅಲ್ವಾ. ಸೊ ಹಾಗಾಗಿ ಕಾಮ್ ಆಗಿ 1 ಮಿನಿಟ್ ವರೆಗೂ ಕೂಡ ನೀವು ನೀಟಾಗಿ ಮಸಾಜ್ ಮಾಡಿ ಅದೆಲ್ಲನೂ ಕೂಡ ಫುಲ್ ಡ್ರೈ ಆದ್ಮೇಲೆ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಯಾವ್ದೇ ರೀತಿ ಬಿಸಿನೀರು ಅಥವಾ ಉಗುರು ಬಿಚ್ಚಿಗಿರೋ ನೀರನ್ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರಿನಾ. ಅಂಡ್ ಪ್ರೈಸ್ ಬಂದು ಎಷ್ಟು ಅಂತ ಹೇಳಿದ್ರೆ 80 ml ಗೆ 249, 1 ರೂಪಿ ಕಮ್ಮಿ 250 ರುಪೀಸ್ ಅಲ್ಲಿ ಸಿಗುತ್ತೆ. ಸೊ ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ, ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುವಂತದ್ದು. ಇಲ್ಲ ನಾವು ಆಫ್ಲೈನ್ ಅಲ್ಲಿ ತಗೊಂತೀವಿ ಅಂತ ಹೇಳಿದ್ರೆ ನೀವು ಫಾರ್ಮಸಿ ಶಾಪ್ಸ್ ಎಲ್ಲ ಇರುತ್ತಲ್ವಾ, ಸೊ ಅಲ್ಲೋಗಿ ಕೇಳಿ ನಿಮ್ಗೆ ಕೊಡ್ತಾರೆ. ಸೊ ಐ ಹೋಪ್ ಈ ಒಂದು ಫೇಸ್ ವಾಶ್ ನಿಮ್ಗೆ ಇಷ್ಟ ಆಯ್ತು ಅಂಡ್ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಯ್ತು ಅಂತ ಭಾವಿಸ್ತೀನಿ. ಏನಾದ್ರು ಡೌಟ್ ಇದೆ ಇವತ್ತಿನ ವಿಡಿಯೋ ಬಗ್ಗೆ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಅವರು ಕೂಡ ಯೂಸ್ ಮಾಡ್ಕೊಳ್ಳಿ ಸರಿನಾ. ಅಂಡ್ ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಬಹುದು ಅಂತ ನಿಮ್ಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಪಿಂಪಲ್ಸ್ ಕ್ಲಿಯರ್ ಆಗೋವರೆಗೂ ಕೂಡ ನೀವು ಯೂಸ್ ಮಾಡಿ. ಕ್ಲಿಯರ್ ಆಗಿ 1 ಮಂತ್ ಮತ್ತೆ ಎಕ್ಸ್ಟೆಂಡ್ ಮಾಡಿ ಸರಿನಾ. ಸೊ 1 ತಿಂಗಳಲ್ಲಿ ನಿಮ್ಗೆ ರಿಸಲ್ಟ್ ಸಿಗತ್ತೆ. ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ 1-2 ಮಂತ್ಸ್ ಆಗ್ಬೋದು. ಸ್ವಲ್ಪ ಈಗ ಇಲ್ಲೊಂದು ಅಲ್ಲೊಂದು ಆ ರೀತಿನಲ್ಲೆಲ್ಲ ಇತ್ತು ಅಂತ ಹೇಳಿದ್ರೆ 1 ಮಂತ್ ನಿಮ್ಗೆ ರಿಸಲ್ಟ್ ಸಿಗತ್ತೆ. ಮತ್ತೆ ಇನ್ನೊಂದು ಮಂತ್ ಅಥವಾ 3 ಮಂತ್ಸ್ ವರೆಗೂ ಕೂಡ ಇದನ್ನ ನೀವು ಯೂಸ್ ಮಾಡಿ ಪರ್ಮನೆಂಟ್ ಆಗಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಅಂಡ್ ಅದಾದ್ಮೇಲೆ ನೀವೇನಾದ್ರು ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ವಾಶ್ ಆಗಿರ್ಬೋದು ಅಥವಾ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗೋ ರೀತಿನಲ್ಲಿ ನೀವು ಫೇಸ್ ವಾಶ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ ಸರಿನಾ. ಮತ್ತೆ ಮಿಸ್ ಮಾಡದಂತೆ ಮಾರ್ನಿಂಗ್ ನೀವು ಸನ್ಸ್ಕ್ರೀನ್ ಮತ್ತೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಇದರಿಂದ ಕೂಡ ನಿಮ್ಮ ಸ್ಕಿನ್ ಬ್ಯಾರಿಯರ್ ಏನು ಕೂಡ ಡ್ಯಾಮೇಜಸ್ ಆಗೋದಿಲ್ಲ, ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.